ಇವತ್ತು ನಾನು ಜುಮ್ಮನ್ಕಾಯಿ ಹಾಕಿ ಬಂಗುಡೆ ಸಾರು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸ್ವಲ್ಪ ಕೊತ್ತಂಬರಿ ಹಾಕಬೇಕು. ಕೊತ್ತಂಬರಿ ಸ್ವಲ್ಪ ಹುರ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಸೋಂಪು ಅಂದರೆ ಬಡೆ ಸೊಪ್ಪು ಹಾಕಬೇಕು. ಬಡೆ ಸೊಪ್ಪು, ಕೊತ್ತಂಬರಿ ಇದನ್ನೆಲ್ಲ ಸೇರಿ ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಚೆನ್ನಾಗಿ ಹುರ್ಕೊಂಡು ಕಾಯನ್ನು ತೆಗೆದಿಟ್ಕೊಂಡಿದ್ದೀನಿ. ಕಾಯಿ ಬೇಕಾಗತ್ತೆ. ಆಮೇಲೆ ಸ್ವಲ್ಪ ಮೆಣಸು ಅದನ್ನು ಹುರ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಮೆಣಸಿನ ಕಾಳು, ಪೆಪ್ಪರ್ ಅಂತ ಹೇಳ್ತೀವಲ್ಲ, ಮೆಣಸಿನ ಕಾಳನ್ನು ಸ್ವಲ್ಪ ಹುರಿದು ಆಮೇಲೆ ತೆಗೆದಿಟ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ. ಆಮೇಲೆ ಇದೇ ನೋಡಿ ಜುಮ್ಮನ್ಕಾಯಿ ಅಂತಂದರೆ ಇದು ಹಸಿರು ಇರುತ್ತೆ. ಒಣಗಿಸಿದ ಮೇಲೆ ಈ ರೀತಿ ಕಪ್ಪಾಗಿರುತ್ತೆ. ಇದನ್ನು ಸ್ವಲ್ಪ ಹಾಕಬೇಕು. ತುಂಬ ಚೆನ್ನಾಗಿರುತ್ತೆ. ಜುಮ್ಮನ್ಕಾಯಿಯಿಂದ ಮಾಡಿರುವಂಥ ಸಾರು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಇವಾಗ ಮಿಕ್ಸಿಗೆ ಹಾಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಗೈಸ್. ಜುಮ್ಮನ್ಕಾಯಿ ಸಾರು ಉಂಟಲ್ಲ, ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಹಾಗೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಹುಳಿ ಹಾಕಿದ್ದೀನಿ. ಫಸ್ಟ್ ಹಾಕ್ಲಿಕ್ಕೆ ನೆನಪಾಗಲಿಲ್ಲ, ಇವಾಗ ಹಾಕ್ತಾಯಿದ್ದೀನಿ. ಈಗ ಮೀನು ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಆಮೇಲೆ ಕಟ್ ಮಾಡಬೇಕು. ಮೀನು ಕಟ್ ಮಾಡೋದು ಹೇಗೆ ಅನ್ನೋದನ್ನು ಒಬ್ಬೊಬ್ರಿಗೆ ಗೊತ್ತಿರಲ್ಲ, ಹಾಗಾಗಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿ ಕಟ್ ಮಾಡಬೇಕು. ನೋಡಿ ಹೇಗೆ ಕಟ್ ಮಾಡೋದು ಅಂತ. ಒಳಗಡೆ ಹೊಟ್ಟೆ ಒಳಗಡೆ ಏನೇನು ಇರ್ತದೆ ಅದನ್ನೆಲ್ಲ ಕ್ಲೀನ್ ಮಾಡಿ, ಅದು ಕಣ್ಣು ಬೇಕಾದ್ರೆ ಇಟ್ಕೊಳ್ಬೋದು, ಇಲ್ಲಾಂದರೆ ತೆಗಿಬೋದು. ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗಲ್ಲ, ಹಾಗಾಗಿ ನಾನು ತೆಗಿತಾ ಇದ್ದೀನಿ. ಕಟ್ ಮಾಡ್ಕೊಳ್ಳೋದು ಈಜಿ, ಅಷ್ಟೊಂದು ಕಷ್ಟ ಏನಿಲ್ಲ ನೋಡಿ. ಕಟ್ ಮಾಡಾಯ್ತು. ಇವಾಗ ನಾನು ಸಾರು ಕುದಿಲಿಕ್ಕಂತ ಇಟ್ಟಿದ್ದೆ ಮಸಾಲೆನ. ಇವಾಗ ಅದಕ್ಕೆ ಮೀನು ಹಾಕೋಣ ನೋಡಿ. ಮೀನು ಹಾಕ್ತಾ ಇದ್ದೀನಿ. ಯಾವ ರೀತಿ ಕಲರ್ ಬಂದಿದೆ ಅಂತ. ಮೀನು ಸಾರು ತುಂಬ ಚೆನ್ನಾಗಿರುತ್ತೆ. ಜುಮ್ಮನ್ಕಾಯಿ ಹಾಕಿರುವಂಥ ಮೀನು ಸಾರು. ಈ ಕರಾವಳಿ ಕಡೆ ಸಿಗುವಂಥದ್ದು ಜುಮ್ಮನ್ಕಾಯಿ. ಈ ಟೈಮಲ್ಲಿ ಸಿಗತ್ತೆ. ಇದು ಮಳೆಗಾಲ ಟೈಮಲ್ಲಿ ಸಿಗುವಂಥದ್ದು ಜುಮ್ಮನ್ಕಾಯಿ. ಅದನ್ನು ಹಾಕಿ ತಗೊಂಡು ಬಂದು ಒಣಗಿಸಿಟ್ಕೊಂಡ್ರೆ ಸಿಗತ್ತೆ.